ವೆಲ್ಕಮ್ ಟು ತೇಜು ರೆಸಿಪೀಸ್. ಇವತ್ತು ನಾವೇನು ಮಾಡ್ತಾಯಿದ್ದೀವಿ ನೋಡೋಣ ಬನ್ನಿ. ಚಿಕನ್ ಲಿವರ್ ಫ್ರೈ ಮಾಡೋಣ ಹೇಗೆ ಅಂತ ನೋಡೋಣ ಬನ್ನಿ. ನಾನು ಇವತ್ತು 1.5 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಲಿವರು ನೋಡ್ತಾ ಇದ್ದೀರಲ್ಲ, ಫ್ರೆಶ್ ಆಗಿದೆ. ನಾವು ಇವತ್ತು ಆಯಿಲ್ ಯೂಸ್ ಮಾಡ್ತಾ ಇರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಒಂದು ಬಾಣಲಿಗೆ ಮೊದಲು ಕಾಯಿಗೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಿದೆ ಅದು ಚೆನ್ನಾಗಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಫಾಸ್ಟಾಗಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೊ ಹಾಕ್ಕೊಳ್ಳೋಣ. ನಾನು 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ, ಸಣ್ಣ ಕಟ್ ಮಾಡಿರೋಂತಹ ಟೊಮೆಟೊ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಅದು ಫ್ರೈ ಆಗ್ತಾ ಇದೆ. ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಅದು ಹೊಂದ್ಕೋಬೇಕು. ಈಗ ನೋಡಿ ಆಗ್ತಾ ಇದೆ. ಈಗ ಸ್ವಲ್ಪ ಅದಕ್ಕೆ ನಾವು ಅರಿಶಿನ ಪುಡಿ ಹಾಕ್ಕೊಳಕ್ಕೆ, ನಾವು ಆರ್ಚಿ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ ಲಿವರ್ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಕಟ್ ಮಾಡಿರೋಂಥ ಲಿವರು, ಫ್ರೆಶ್ ಆಗಿರೋಂಥದ್ದು. ಅಂಗಡಿಗಳಲ್ಲಿ ಅವತ್ತಿಂದನೇ ಫ್ರೆಶ್ ಆಗಿರೋದು ಸಿಗುತ್ತೆ. ಹಿಂದೆ ಮುಂದೆ ನೆನ್ನೆ ಮೊನ್ನೆ ಆ ಥರದ್ದೆಲ್ಲ ತೊಗೊಂಬರೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಫ್ರೀಝರಲ್ಲಿ ಇಟ್ಟು ಕೊಡ್ತಾರೆ. ಅದು ನೋಡಿ ಫ್ರೆಶ್ ಆಗಿರೋಂಥದ್ದು ತೊಗೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ ಅದು. ನೋಡ್ತಾ ಇದ್ದೀರಲ್ಲ, ಇವಾಗೆಲ್ಲ ಲಿವರ್ ಹಾಕಿದೆ. ಇವಾಗ ಅದೆಲ್ಲ ಹೊಂದಿಸ್ಕೋಬೇಕು. ಇವಾಗ ಹೊಂದಿಸ್ಕೊಂಡಿದ್ದೀವಿ, ಅದು ಆಗ್ತಾಯಿದೆ. ನೋಡ್ತಾ ಇದ್ದೀರಲ್ಲ, ಅದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಹೋಗಬೇಕು, ಆ ಥರ ಬಾರಿಸ್ಕೋಬೇಕು ಎಣ್ಣೆಲೇನೆ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದು. ನೋಡ್ತಾ ಇದ್ದೀರಲ್ಲ, ಹೀಗಾಗಿದೆ. ಈಗ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೋಬೇಕು, ನೀರಿನ ಅಂಶ ಎಲ್ಲನೂ. ಈಗ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಣ. ನಾನು 2 ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಗರಂ ಮಸಾಲ, ಸಾಲ್ಟ್. ನಿಮಗೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಇದನ್ನೆಲ್ಲ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ರೋಸ್ಟ್ ಆಗ್ತಿದೆ ಅದು. ಇವಾಗ ಅದೆಲ್ಲ ಹೊಂದಿಸ್ಕೋಬೇಕು. ಖಾರ ಉಪ್ಪು ಎಲ್ಲ ಇಳಿಬೇಕು ಅದಕ್ಕೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಬೇಗನೆ ಆಗುತ್ತೆ ಇದು. ಬ್ಯಾಚುಲರ್ ಅಂತೂ ಬೇಗನೆ ಮಾಡ್ಕೋಬೋದು ಆರಾಮಾಗಿ. ಯಾವುದೇ ಥರ ರುಬ್ಬಿ ಮಾಡೋ ಅಂಥ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ಈಸಿಯಾಗಿ ಬೇಗನೆ ಕ್ವಿಕ್ವಾಗುತ್ತೆ, ಆರಾಮಾಗಿ ಮಾಡ್ಕೋಬೋದು. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಅದ್ರ ಬದಲು ಕಸ್ತೂರಿ ಮೆಂತ್ಯನ ಚೆನ್ನಾಗಿರುತ್ತೆ. ಕಸ್ತೂರಿ ಮೆಂತ್ಯ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಇದು 3/4 ಭಾಗ ಆಗಿದೆ. ಒಂದು 2 ನಿಮಿಷ ಆಗಿನೇ ನಾವು ಮುಚ್ಚಿಡೋಣ. ಬೇಗ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಈಗ ಆಗಿದೆ ಅದು. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೀರಿನ ಅಂಶ ಎಲ್ಲ ಹೋಗಿ. ನಾವು ಎಣ್ಣೆ ಹಾಕಿದ್ದೆ ಕಮ್ಮಿ, ಆಯಿಲು ಬಟ್ ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಾನು. ಚಪಾತಿ, ರೊಟ್ಟಿ, ಪೂರಿ ಹೇಗೆ ಬೇಕಾದ್ರೂ ಹಾಕ್ಕೊಂಡು ಅದನ್ನು ತಿನ್ಬೋದು, ಇಲ್ಲ ಹಾಗೆ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.